ಹಲೋ ಫ್ರೆಂಡ್ಸ್, ಇವತ್ತು ನಾನು ರಿವ್ಯೂ ಮಾಡುತ್ತೇನೆ ಚಾವಚಿತ್ರವನ್ನು. ನಾವು ಚಾವಚಿತ್ರವನ್ನು ಯಾಕೆ ನೋಡಬೇಕು? ಚಾವ ಎಂದರೇನು? ಚಾವ ಚಲನಚಿತ್ರವು ನೋಡುವುದರಿಂದ ನಮಗೆ ಏನು ಲಾಭ? ನಾನು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತೇನೆ. ಬನ್ನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಿನ ಬೆಲ್ ಐಕನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಗಾಗಿ. ನಾವು ಶಾಲೆಗೆ ಹೋದಾಗ ಮರಾಠ ಸಾಮ್ರಾಜ್ಯದ ಬಗ್ಗೆ ಓದಿದ್ದೇವೆ. ಛತ್ರಪತಿ ಶಿವಾಜಿ ಮಹಾರಾಜ್ ಮರಾಠ ಸಾಮ್ರಾಜ್ಯವನ್ನು ಆಡಳಿತ ಮಾಡಿದ್ದರು. ಅವರ ಮರಣದ ನಂತರ ಮರಾಠ ಸಾಮ್ರಾಜ್ಯಕ್ಕೆ ಏನಾಯಿತು ಎಂಬುದೇ ಚಾವ ಚಿತ್ರದಲ್ಲಿ ಹೇಳಲಾಗಿದೆ. ಚಾವ ಎಂದರೆ ಸಿಂಹದ ಮಗ. ಛತ್ರಪತಿ ಶಿವಾಜಿ ಮಹಾರಾಜ ಅವರ ಪುತ್ರ ಛತ್ರಪತಿ ಸಂಭಾಜಿ ಮಹಾರಾಜ್. ಈ ಚಿತ್ರವು ಛತ್ರಪತಿ ಸಂಭಾಜಿ ಮಹಾರಾಜ ಅವರ ಯುದ್ಧಗಳು, ಅವರ ಆಳ್ವಿಕೆ ಮತ್ತು ಅವರ ಮರಾಠ ಸಾಮ್ರಾಜ್ಯವನ್ನು ಉಳಿಸುವ ಹೊಣೆಗಾರಿಕೆಯನ್ನು ಅವರು ಹೇಗೆ ನಿರ್ವಹಿಸಿದರು ಎಂಬುದನ್ನು ವಿವರಿಸುತ್ತದೆ. ವಿಕ್ಕಿ ಕೌಶಲ್ ಅವರ ಆಕ್ಟಿಂಗ್ ಸ್ಕಿಲ್ಸ್ ಆಸಮ್ ಆಗಿದೆ. ಅವರು ಪ್ರತಿಯೊಂದು ಪಾತ್ರದಲ್ಲೂ ತಮ್ಮ ಬೆಸ್ಟ್ ನೀಡಿದ್ದಾರೆ. ಇಲ್ಲಿ ಸಂಭಾಜಿ ಮಹಾರಾಜರವರ ಶಕ್ತಿಶಾಲಿತೆಯನ್ನು, ಧೈರ್ಯವನ್ನು ಮತ್ತು ಅವರ ನಾಯಕತ್ವವನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವರ ಅಭಿನಯ ಈ ಚಿತ್ರದಲ್ಲಿ ಅತ್ಯಂತ ಮಹತ್ವಪೂರ್ಣ ಅಂಶವಾಗಿದೆ. ಚಿತ್ರದಲ್ಲಿ ಅವರ ದೃಷ್ಟಿಕೋನ ಮತ್ತು ಭಾವನೆಗಳು ನಿಖರವಾಗಿ ತೆರೆದಿವೆ. ಅಕ್ಷಯ್ ಖನ್ನಾ ಅವರು ಔರಂಗಜೇಬ್ ಪಾತ್ರದಲ್ಲಿ ತುಂಬಾ ಪವರ್ಫುಲ್ ಮತ್ತೆ ಗಂಭೀರವಾಗಿ ನಟಿಸಿದ್ದಾರೆ. ಔರಂಗಜೇಬ್ ಪಾತ್ರದಲ್ಲಿ ಅಕ್ಷಯ್ ಖನ್ನಾವನ್ನು ಗುರುತಿಸುವುದು ತುಂಬಾನೇ ಕಷ್ಟವಾಗಿದೆ. ಚಾವ ಚಿತ್ರದಲ್ಲಿ ಅವಳ ಪಾತ್ರವು ನಿರ್ದಿಷ್ಟ ಮತ್ತು ಬೆಂಬಲ ಪೂರ್ವಕ ಪಾತ್ರವಾಗಿದೆ. ಅವಳು ಸಂಭಾಜಿ ಮಹಾರಾಜರ ಪತ್ನಿ ಯೇಸುಬಾಯಿರವರ ಪಾತ್ರವನ್ನು ಮಾಡಿದ್ದಾರೆ. ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ತಮ್ಮ ರೆಸ್ಪೆಕ್ಟಿವ್ ಪಾತ್ರಗಳನ್ನು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಆದರೆ ವಿಕ್ಕಿ ಕೌಶಲ್ ಅವರ ಆಕ್ಟಿಂಗ್ ತುಂಬಾ ಗಮನ ಸೆಳೆಯುತ್ತೆ. ಯುದ್ಧದ ದೃಶ್ಯಗಳು, ಭಾವನೆಗಳು ಮತ್ತೆ ಅವರ ಹಿಸ್ಟಾರಿಕಲ್ ಲೆಗಸಿ, ಹೀಗೆ ಈ ಚಿತ್ರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ. ಲಕ್ಷ್ಮಣ್ ಉತ್ತೇಕರ್ ಅವರ ಡೈರೆಕ್ಷನ್ ಚೆನ್ನಾಗಿದೆ. ಕೆಲವು ಭಾಗಗಳಲ್ಲಿ ಚಿತ್ರವು ಸ್ವಲ್ಪ ನಿಧಾನವಾಗಿದೆ. ಆದರೆ ಲಕ್ಷ್ಮಣ್ ಉತ್ತೇಕರ್ ಅವರು ಮರಾಠ ಸಾಮ್ರಾಜ್ಯದ ಮಹತ್ವವನ್ನು ತುಂಬಾ ಪ್ರಭಾವಶಾಲಿಯಾಗಿ ತೋರಿಸಿದ್ದಾರೆ. ವಿಶೇಷವಾಗಿ ವಾರ್ ಸೀಕ್ವೆನ್ಸಸ್ ತುಂಬಾ ಅದ್ಭುತವಾಗಿದೆ. ಸಿನಿಮಾಟೋಗ್ರಫಿ ಮತ್ತೆ ವಿಎಫ್ಎಕ್ಸ್ ಕೂಡ ಚೆನ್ನಾಗಿದೆ. ಮರಾಠ ಸಾಮ್ರಾಜ್ಯ, ಅವರ ಕೋಟೆಗಳು ಮತ್ತೆ ಯುದ್ಧ ಕ್ಷೇತ್ರಗಳನ್ನು ತುಂಬಾ ಆಕರ್ಷಣೆಯಾಗಿ ತೋರಿಸಲಾಗಿದೆ. ಎ.ಆರ್. ರೆಹಮಾನ್ ಅವರ ಸಂಗೀತ ಚಿತ್ರದಲ್ಲಿ ಚೆನ್ನಾಗಿ ಹೊಂದಿಕೆಯಾಗುತ್ತದೆ, ವಿಶೇಷವಾಗಿ ಭಾವನಾತ್ಮಕ ದೃಶ್ಯಗಳಲ್ಲಿ. ಕೊನೆಯದಾಗಿ ಚಾವ ಚಿತ್ರದ ಕೊನೆಯ ಅರ್ಧ ಗಂಟೆ ನಿಜವಾಗಿಯೂ ಮೈಂಡ್ ಬ್ಲೋಯಿಂಗ್. ಅದರಲ್ಲಿ ತೋರಿಸಿದ ಐತಿಹಾಸಿಕ ಕ್ಷಣಗಳು ಮತ್ತು ಪಾತ್ರದ ಹೋರಾಟಗಳು ಹೃದಯವನ್ನು ಸ್ಪರ್ಶಿಸುತ್ತವೆ. ನೀವು ಮರಾಠ ಸಾಮ್ರಾಜ್ಯದ ಇತಿಹಾಸದಲ್ಲಿ ಆಸಕ್ತಿ ಹೊಂದಿದ್ದರೆ ಮತ್ತು ವಿಕ್ಕಿ ಕೌಶಲ್ ಅವರ ಅಭಿಮಾನಿಯಾಗಿದ್ದರೆ ಈ ಚಿತ್ರವನ್ನು ನೋಡುವುದು ಖಚಿತವಾಗಿ ಒಂದು ಉತ್ತಮ ಆಯ್ಕೆ. ಚಿತ್ರದಲ್ಲಿ ಯುದ್ಧದ ದೃಶ್ಯಗಳು ಮತ್ತು ಮರಾಠ ಸಾಮ್ರಾಜ್ಯದ ಗ್ರ್ಯಾಂಡ್ಯೂರ್ ಅನ್ನು ನೋಡ್ಲಿಕ್ಕೆ ಒಂದು ಯುನಿಕ್ ಅನುಭವ. ಸಂಭಾಜಿ ಮಹಾರಾಜರವರ ಕತೆ ಮತ್ತೆ ಅವರ ಕೊಡುಗೆ ಎಷ್ಟು ಮಹತ್ವಪೂರ್ಣ ಎಂದು ಈಗ ಅರ್ಥ ಮಾಡಿಕೊಂಡಿದ್ದೇವೆ. ಚಾವ ಚಿತ್ರಗಳಿಗಾಗಿ ನಾವು ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ಅವರು ಕತೆಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ಅವಕಾಶ ನೀಡಿದ್ದಾರೆ. ನೀವು ಚಿತ್ರವನ್ನು ನೋಡಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. Please like, share and subscribe.